ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾಗ ದೇವರ ಆರಾಧನೆಯಲ್ಲಿ ಭಕ್ತಿ ಮಾತ್ರವಲ್ಲ, ಪ್ರಕೃತಿಯ ಪ್ರತಿಯೊಂದು ಜೀವಿಯನ್ನು ಗೌರವಿಸುವ ನಮ್ಮ ಭಾರತದ ಸಂಸ್ಕೃತಿಯ ಸಂದೇಶ ಅಡಗಿದೆ. ಇಂದು ನಾಗರ ಪಂಚಮಿ, ಜೀವಲೋಕದೊಡನೆ ಸಹಜೀವನದ ಸಂಭ್ರಮದ ಹಬ್ಬ. ಬನ್ನಿ ಸ್ನೇಹಿತರೆ, ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳೊಂದಿಗೆ ಹಬ್ಬದ ವಿಶೇಷ ಮಹತ್ವವನ್ನು ಕೂಡ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಾಗರ ಪಂಚಮಿಯನ್ನು ಭಾರತಾದ್ಯಂತ ಆಚರಣೆ ಮಾಡ್ತಾರೆ. ಹಾಗಾದ್ರೆ ಬನ್ನಿ, ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತಾರೆ, ಇದರ ವಿಶೇಷ ಮಹತ್ವ ಏನು, ನಾಗರ ಪಂಚಮಿಯ ಹಬ್ಬದಂದು ನಾಗರ ಪಂಚಮಿ ಮೊದಲು ಹೇಗೆ ಆರಂಭ ಆಯಿತು, ನಾಗರ ಪಂಚಮಿಯ ಸಂಕ್ಷಿಪ್ತ ಪರಿಚಯವನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ನಾಗರ ಪಂಚಮಿ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದು. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಈ ಹಬ್ಬವನ್ನ ಆಚರಿಸಲಾಗುತ್ತದೆ. ಈ ದಿನ ನಾಗದೇವತೆಯನ್ನ ಭಕ್ತಿಯಿಂದ ಪೂಜಿಸಿ ಹಾಲು, ಹೂವು, ಅರಿಶಿಣ, ಕುಂಕುಮ ಮೊದಲಾದವುಗಳನ್ನ ಅರ್ಪಿಸುತ್ತಾರೆ. ನಾಗರ ಪಂಚಮಿಯು ನಾಗದೇವತೆಯ ಆರಾಧನೆ, ಪ್ರಕೃತಿ ಮತ್ತು ಜೀವ ಜಂತುಗಳ ಸಂರಕ್ಷಣೆ ಮಹತ್ವವನ್ನು ಸಾರುವಂತಹ ಹಬ್ಬ ಆಗಿದೆ. ಕುಟುಂಬದ ಸುಖ, ಸಮೃದ್ಧಿ ಹಾಗೂ ಸಂತಾನ ಸೌಭಾಗ್ಯಕ್ಕಾಗಿ ನಾಗದೇವತೆಯನ್ನ ಪ್ರಾರ್ಥಿಸುವ ಸಂಪ್ರದಾಯ ಕೂಡ ಇದೆ. ನಾಗದೇವರ ಆರಾಧನೆ ಪ್ರಕೃತಿಯೊಂದಿಗೆ ನಮ್ಮ ನಂಟನ್ನ ಗಟ್ಟಿಗೊಳಿಸುವ ಪವಿತ್ರ ಪರಂಪರೆ ಕೂಡ ಅಡಗಿದೆ. ಇನ್ನು ನಾಗರ ಪಂಚಮಿಯ ಆರಂಭದ ಬಗ್ಗೆ ಪುರಾಣಗಳಲ್ಲಿ ವಿವಿಧ ಕಥೆಗಳು ಕಂಡುಬರುತ್ತವೆ. ಪ್ರಮುಖವಾಗಿ ನಾಗಗಳನ್ನ ಪೂಜಿಸುವ ಪರಂಪರೆ ಬಹಳ ಪ್ರಾಚೀನವಾದದ್ದು. ಹಿಂದೂ ಪುರಾಣಗಳಲ್ಲಿ ಶೇಷನಾಗ, ವಾಸುಕಿ, ತಕ್ಷಕ ಮೊದಲಾದಂತಹ ನಾಗಗಳಿಗೆ ವಿಶೇಷವಾದಂತಹ ಸ್ಥಾನ ಇದೆ. ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ಜನಿಮೇಜಯ ರಾಜನು ನಡೆಸಿದಂತಹ ಸರ್ಪಯಾಗವನ್ನ ಆಸ್ತಿಕ ಮುನಿ ತಡೆದ ದಿನವೇ ನಾಗರ ಪಂಚಮಿ ಎಂದು ಮಹಾಭಾರತದ ಪರಂಪರೆಯಲ್ಲಿ ಹೇಳಲಾಗುತ್ತದೆ. ತನ್ನ ತಂದೆ ಪರೀಕ್ಷಿತನ ಮರಣಕ್ಕೆ ಕಾರಣವಾದಂತಹ ನಾಗರ ಮೇಲೆ ಕೋಪಗೊಂಡ ಜನಿಮೇಜಯನು ಎಲ್ಲಾ ಸರ್ಪಗಳನ್ನ ನಾಶ ಮಾಡಲು ಯಾಗ ನಡೆಸ್ತಾನೆ. ಆಗ ಆಸ್ತಿಕ ಮುನಿಯು ತನ್ನ ಜ್ಞಾನ ಮತ್ತು ಮಾತಿನ ಮೂಲಕ ಯಾಗವನ್ನ ನಿಲ್ಲಿಸಿ ನಾಗಕುಲವನ್ನ ರಕ್ಷಿಸ್ತಾನೆ. ಆ ಕಾರಣದಿಂದ ನಾಗರ ಪಂಚಮಿಯನ್ನ ನಾಗದೇವತೆಯ ಆರಾಧನೆ, ಜೀವ ಜಂತುಗಳ ರಕ್ಷಣೆ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯದ ಸಂಕೇತವಾಗಿ ಆಚರಿಸುವ ಪರಂಪರೆ ಬೆಳಕೊಂಡು ಬಂದಿದೆ. ಇನ್ನು ನಾಗರನ್ನ ಪೂಜಿಸುವುದು ಕೇವಲ ಧಾರ್ಮಿಕ ಆಚರಣೆ ಮಾತ್ರ ಅಲ್ಲ, ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಗೂ ಗೌರವ ನೀಡುವ ನಮ್ಮ ಪ್ರಾಚೀನ ಸಂಸ್ಕೃತಿಯ ಪ್ರತೀಕವಾಗಿದೆ. ನಾಗರ ಪಂಚಮಿಯು ನಾಗದೇವತೆಯನ್ನ ಆರಾಧಿಸುವ ಪವಿತ್ರ ಹಬ್ಬ ಆಗಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಈ ಹಬ್ಬವನ್ನ ಆಚರಿಸಲಾಗುತ್ತದೆ. ಇನ್ನು ನಾಗದೇವತೆಯ ಪೂಜೆಯಿಂದ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಪ್ರಕೃತಿಯಲ್ಲಿರುವ ಜೀವ ಜಂತುಗಳ ಬಗ್ಗೆ ಗೌರವ ಮತ್ತು ಕಾಳಜಿ ಬೆಳೆಸುವ ಸಂದೇಶ ಅಡಗಿದೆ. ನಾಗದೇವತೆಯ ಕೃಪೆಯಿಂದ ದೋಷಗಳು ನಿವಾರಣೆಯಾಗುತ್ತವೆ ಎಂಬ ಧಾರ್ಮಿಕ ನಂಬಿಕೆ ಕೂಡ ಇದೆ. ಕುಟುಂಬದ ಒಳಿತಿಗಾಗಿ ವಿಶೇಷ ಪೂಜೆ, ವ್ರತ ಮತ್ತು ಪ್ರಾರ್ಥನೆಗಳನ್ನ ಕೂಡ ಮಾಡಲಾಗುತ್ತದೆ. ನಮ್ಮ ಕೃಷಿ ಪ್ರಧಾನ ಸಮಾಜದಲ್ಲಿ ಭೂಮಿ, ಮಳೆ ಮತ್ತು ಪ್ರಕೃತಿಯ ಸಮತೋಲನದೊಂದಿಗೆ ನಾಗಾರಾಧನೆಗೆ ಸಂಬಂಧಿಸಿದ ಪರಂಪರೆ ಕೂಡ ಬೆಳೆದಿದೆ. ನಾಗದೇವರ ಆರಾಧನೆಯಲ್ಲಿ ಭಕ್ತಿ ಮಾತ್ರವಲ್ಲ, ಪ್ರಕೃತಿಯ ಪ್ರತಿಯೊಂದು ಜೀವಿಯನ್ನು ಗೌರವಿಸುವಂತಹ ಭಾರತೀಯ ಸಂಸ್ಕೃತಿಯ ಸಂದೇಶ ಕೂಡ ಅಡಗಿದೆ. ಶ್ರಾವಣ ಶುದ್ಧ ಪಂಚಮಿಯನ್ನ ನಾಗ ಪಂಚಮಿಯಾಗಿ ಆಚರಿಸುವುದು ಸಂಪ್ರದಾಯ. ಈ ವರ್ಷ ಪರಾಭವ ನಾಮ ಸಂವತ್ಸರದಲ್ಲಿ ಜ್ಯೇಷ್ಠ ಮಾಸವು ಅಧಿಕವಾಗಿ ಬಂದಿರುವುದರಿಂದ ಶ್ರಾವಣ ಮಾಸದ ಆರಂಭದ ಹೊತ್ತಿಗೆ ಗ್ರೆಗೇರಿಯನ್ ಪಂಚಾಂಗದ ಪ್ರಕಾರ ಆಗಲೇ ಆಗಸ್ಟ್ ಆರಂಭ ಆಗಿದೆ. ಅದಿಲ್ಲದಿದ್ದರೆ ಸಾಮಾನ್ಯವಾಗಿ ಪಂಚಮಿ ಹಬ್ಬವು ಜುಲೈನಲ್ಲಿ ಬರ್ತಾ ಇತ್ತು. ಇನ್ನು ಭಾರತಾದ್ಯಂತ ನಾನಾ ಪ್ರಕಾರದಲ್ಲಿ ನಾಗರ ಪಂಚಮಿಯನ್ನ ಆಚರಿಸಲಾಗುತ್ತದೆ. ಪುರಾಣಗಳಲ್ಲಿ ವರ್ಣಿತವಾದಂತಹ ಬಹುತೇಕ ಎಲ್ಲಾ ದೇವತೆಗಳಿಗೂ ಒಂದಿಲ್ಲೊಂದು ಬಗೆಯಲ್ಲಿ ನಾಗರ ಹಾವಿನ ಸಂಬಂಧ ಇದ್ದೇ ಇದೆ. ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯನನ್ನ ವಿಶೇಷತಃ ನಾಗಗಳ ಸಂದರ್ಭದಲ್ಲಿ ನೆನೆಯಲಾಗುತ್ತದೆ. ವೇದಗಳಲ್ಲಿ ನಕ್ಷತ್ರಗಳ ದೇವತೆಗಳನ್ನ ಉಲ್ಲೇಖಿಸುತ್ತಾ ಆಶ್ಲೇಷ ನಕ್ಷತ್ರಕ್ಕೆ ಸರ್ಪ ದೇವತೆ ಎಂದು ಕೂಡ ಹೇಳಲಾಗುತ್ತದೆ.
ಅದಲ್ಲದೆ ಸರ್ಪ ಸೂಕ್ತವೆಂದು ಖ್ಯಾತವಾದಂತಹ ಮಂತ್ರಗಳನ್ನು ನಾವು ವೇದಗಳಲ್ಲಿ ಕಾಣುತ್ತೇವೆ. ಇನ್ನು ಮಹಾಭಾರತದ ಕಥೆಯಲ್ಲಂತೂ ಸರ್ಪಗಳದ್ದು ಅನನ್ಯವಾದ ಪಾತ್ರವಿದೆ. ಇದರ ಹೊರತಾಗಿಯೂ ಭಾರತದ ನಾನಾ ಸಮುದಾಯಗಳು ಸರ್ಪಗಳ ಕುರಿತಾಗಿ ತಮ್ಮದೇ ಆದ ಪರಿಭಾವನೆಯನ್ನ ಬೆಳೆಸಿಕೊಂಡಿವೆ. ಒಟ್ಟಿನಲ್ಲಿ ಭಾರತದಲ್ಲಿ ಸರ್ಪಾರಾಧನೆ ಪ್ರಾಚೀನ ಕಾಲದಿಂದಲೂ ಕಂಡು ಬಂದಿರುವುದನ್ನ ಗಮನಿಸಬಹುದು. ಇನ್ನು ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಪ್ರಾದೇಶಿಕ ಭಿನ್ನತೆಯೊಂದಿಗೆ ರಾಜ್ಯಾದ್ಯಂತ ನಾಗರ ಪಂಚಮಿಯನ್ನ ಆಚರಿಸಲಾಗುತ್ತದೆ. ಕರಾವಳಿ ಕರ್ನಾಟಕದಲ್ಲಿರುವ ನಾಗಾರಾಧನೆಯ ಘನತೆ ಮತ್ತು ತೀವ್ರತೆಯನ್ನ ಉಳಿದ ಭಾಗಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಆ ಭಾಗದಲ್ಲಿ ನಾಗಾರಾಧನೆಯು ಜೀವನ ವಿಧಾನದಲ್ಲಿಯೇ ಸೇರಿಕೊಳ್ಳುವಂತಹ ಸಾರ್ವಕಾಲಿಕ ಸಂಗತಿಯನ್ನ ನಾವು ಗಮನಿಸಬಹುದು. ಇನ್ನು ನಾಗರ ಪಂಚಮಿ ಎಂಬುದಲ್ಲಿ ನಾಗಾರಾಧನೆಯ ಮಹಾಪರ್ವದ ಒಂದು ಅಧ್ಯಾಯದಷ್ಟೇ. ಅದೇ ಮಲೆನಾಡು ಭಾಗಕ್ಕೆ ಅನುಗುಣವಾಗಿ ನಾಗರ ಪಂಚಮಿಯ ದಿನದಂದು ನಾಗರ ಕಲ್ಲಿಗೆ ಅಥವಾ ಹುತ್ತಕ್ಕೆ ಹಾಲಿನ ಅಭಿಷೇಕ, ಅರಿಶಿನ ಕುಂಕುಮದ ಅರ್ಚನೆ, ವಿಶಿಷ್ಟ ಖಾದ್ಯ ಭಕ್ಷ್ಯಗಳ ನೈವೇದ್ಯ ಇವು ನಾಗರ ಪಂಚಮಿ ಹಬ್ಬದ ವಿಶೇಷ ಅನಿಸ್ಕೊಳ್ತವೆ. ಇನ್ನು ಉತ್ತರ ಕರ್ನಾಟಕದ ನಾಗರ ಪಂಚಮಿಯಲ್ಲಿ ನಾಗದೇವರಿಗೆ ಪುರುಷರೇ ನೈವೇದ್ಯ ತಯಾರಿಸಿ ಸಮರ್ಪಿಸುವ ಕ್ರಮ ಕೂಡ ಇದೆ. ಹಲಸಿನ ಬೇಳೆಯ ಒಬ್ಬಟ್ಟು, ಉಪ್ಪಿನ ಸೋಕಿಲ್ಲದೆ ತಯಾರಿಸುವ ಅಕ್ಕಿಯ ರೊಟ್ಟಿ ಇವೆಲ್ಲ ನಾಗರ ಪಂಚಮಿಗೆ ನಿರ್ದಿಷ್ಟವಾದಂತಹ ಖಾದ್ಯಗಳಾಗಿವೆ. ಇನ್ನು ಉತ್ತರ ಕರ್ನಾಟಕಕ್ಕೆ ಹೋದಾಗ ಹೆಚ್ಚಾಗಿ ಅಣ್ಣ ತಂಗಿಯರ ಹಬ್ಬವಾಗಿ ನಾಗರ ಪಂಚಮಿಯು ಪ್ರಸಿದ್ಧಿಯನ್ನ ಪಡೆದಿದೆ. ಮದುವೆಯಾಗಿ ಬೇರೆ ಮನೆಯ ಸೊಸೆಯಾಗಿ ಹೋಗಿರುವ ತಂಗಿಯನ್ನ ನಾಗರ ಹಬ್ಬಕ್ಕೆ ತವರಿಗೆ ಬರುವಂತೆ ಕರೆಯುವುದು ಅಣ್ಣಂದಿರ ಕರ್ತವ್ಯವಾದಂತೆ ಅಣ್ಣನ ಆರೋಗ್ಯ ಮತ್ತು ಆಯುಸ್ಸಿಗಾಗಿ ನಾಗದೇವತೆಯನ್ನು ಪ್ರಾರ್ಥಿಸುವುದು ತಂಗಿಯರ ಕರ್ತವ್ಯವೂ ಕೂಡ ಹೌದು. ಪರಂಪರಾಗತವಾಗಿ ಬಂದಂತಹ ಈ ದಿನ ಜೋಕಾಲಿಯನ್ನ ಕಟ್ಟಿ ಆಡುತ್ತಾ ಹೆಣ್ಣು ಮಕ್ಕಳು ಸಂಭ್ರಮಿಸುವುದು ವಿಶೇಷ. ಇನ್ನು ಉಳಿದಂತೆ ಮಧ್ಯಪ್ರದೇಶದ ಉಜ್ಜಯಿನಿ, ಉತ್ತರ ಪ್ರದೇಶದ ವಾರಣಾಸಿ, ಕೇರಳ, ಆಂಧ್ರ, ತಮಿಳುನಾಡು ರಾಜ್ಯಗಳಲ್ಲಿಯೂ ಕೂಡ ನಾಗರ ಪಂಚಮಿಯ ನಾನಾ ವಿಧವಾದ ಆಚರಣೆಗಳು ಇವೆ. ಪ್ರಾದೇಶಿಕವಾದ ಆಚರಣಾ ಭೇದ ಏನೇ ಇದ್ರೂ ಕೂಡ ನಾಗದೇವತೆ ಮತ್ತು ಭಾರತೀಯರ ಸಂಬಂಧವು ಊಹಾತೀತ ಪರಿಮಾಣದಲ್ಲಿ ಪ್ರಾಚೀನವೂ ಗಾಢವೂ ಕೂಡ ಆಗಿದೆ. ಕುಟುಂಬ ಜೀವನದಲ್ಲಿ ತೋರಿ ಬರುವ ದಾಂಪತ್ಯ ಸಮಸ್ಯೆಗಳು, ಸಂತಾನದ ಕೊರತೆ, ಆರೋಗ್ಯದ ಏರುಪೇರು ಇತ್ಯಾದಿಗಳ ಪರಿಹಾರಕ್ಕಾಗಿ ನಾಗದೇವತೆಯನ್ನ ಕೇಳಿಕೊಳ್ಳುವುದು ಮತ್ತು ನಾಗ ಸಂಬಂಧಿಯಾದ ಅರ್ಚನೆ ಇತ್ಯಾದಿ ಮಾಡಿಸುವುದು ಭಾರತೀಯ ಶ್ರದ್ಧೆಯ ಭಾಗವೂ ಹೌದು. ಹಾಗಾಗಿಯೇ ಕರ್ನಾಟಕವೂ ಸೇರಿದಂತೆ ಭಾರತದ ನಾನಾ ಭಾಗಗಳಲ್ಲಿ ನಾಗ ಸಂಬಂಧಿ ದೇವಾಲಯಗಳನ್ನ ಕೂಡ ನಾವು ಕಾಣಬಹುದು. ಇನ್ನು ನಾಗರ ಪಂಚಮಿಯ ಸಮಯದಲ್ಲಿ ಪ್ರಕೃತಿಯ ಜೊತೆಗೆ ಮಾನವನು ಸಹಜೀವನ ನಡೆಸುವ ಪ್ರಾಚೀನ ಮೌಲ್ಯವನ್ನ ಮತ್ತೆ ನಮಗೆ ನೆನಪು ಮಾಡಿಕೊಳ್ಳಬೇಕಿದೆ. ಎಲ್ಲವೂ ಮನುಷ್ಯ ಕೇಂದ್ರಿತವಾಗುತ್ತಾ ಉಳಿದಂತಹ ಜೀವ ಸಂಕುಲಕ್ಕೆ ತಾವಿಲ್ಲದಂತೆ ಆಗುತ್ತಿರುವ ಹೊತ್ತಿನಲ್ಲಿ ಸಹಜೀವನದ ಮೌಲ್ಯ ಅತ್ಯಂತ ಕಾಲೋಚಿತ ಅನಿವಾರ್ಯ ಆಗಿದೆ. ನಾಗರ ಪಂಚಮಿಯ ಹಬ್ಬದ ಹಿನ್ನೆಲೆಯಲ್ಲಿ ಈ ಪ್ರಕೃತಿ ಮನುಷ್ಯನಷ್ಟೇ ಉಳಿದ ಜೀವಲೋಕಕ್ಕೂ ಸಂಬಂಧಿಸಿದೆ ಎಂಬ ಸನಾತನ ಪ್ರಜ್ಞೆಯನ್ನ ಮರು ಜೀವಿಸಿಕೊಳ್ಳುತ್ತದೆ. ಆದ್ದರಿಂದ ಈ ಪ್ರಕೃತಿ ಮನುಷ್ಯನಷ್ಟೇ ಉಳಿದ ಜೀವಲೋಕಕ್ಕೂ ಸಂಬಂಧಿಸಿದೆ ಎಂಬ ಸನಾತನ ಪ್ರಜ್ಞೆಯನ್ನ ಮರು ಜೀವಿಸಿಕೊಳ್ಳೋಣ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಪಣ ತೊಡೋಣ. ಇದಾಗಿದೆ ಇಂದು ನಾಗರ ಪಂಚಮಿಯ ವಿಶೇಷ ವಿಡಿಯೋ. ಧನ್ಯವಾದಗಳು.